38 ತಿಂಗಳು ದುಡಿದೀವಿ ಅರಿಯರ್ಸ್ಬೇಕು. ಇದೇನು ಆಟನ ಇದು? 14 ತಿಂಗಳು ಕೊಡ್ತೇವೆ ಅಂದ್ರು. ಏನ್ ಪುಕ್ಸಟ್ಟೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ಅವರು. ಡೆಡ್ಲೈನ್ ನಾಳೆ ಸ್ಟ್ರೈಕ್ ಶುರು ಆಗುತ್ತೆ. ಸಾರಿಗೆ ನೌಕರರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ನಡೆದಂತಹ ರಾಜಿ ಸಂಧಾನ ಸಭೆ ವಿಫಲ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ AITC ಮುಖಂಡರು ಸುಬ್ರವ್ ಅವರು ಇದ್ದಾರೆ. ಸರ್, ಏನ್ ಹೇಳ್ತೀರಾ? ರಾಜಿ ಸಂಧಾನ ಸಭೆ ಆಯ್ತು, ವಿಫಲ ಆಯ್ತು. ಕೊನೆಗೂ ಕೂಡ ಶತಾಯಗತಾಯ ಸುಮಾರು 22 ದಿನಗಳಿಂದ ಕೂಡ ಮುಷ್ಕರವನ್ನ ಮಾಡ್ಲಿಕ್ಕೆ ಒಂದಷ್ಟು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ರಿ. ಫೈನಲ್ ಅಲ್ಲಿ ಏನಾಯ್ತು? ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅನ್ನುವಂಥದ್ದು. ಮುಖ್ಯವಾಗಿ 38 ತಿಂಗಳ ಅರಿಯರ್ಸ್ ಬಗ್ಗೆ 14 ತಿಂಗಳು ಕೊಡ್ತೇವೆ ಅಂದ್ರು. ನಮಗೆ ಅದು ಸಮಾಧಾನ ಇಲ್ಲ. 38 ತಿಂಗಳು ದುಡಿದೀವಿ ಅರಿಯರ್ಸ್ಬೇಕು. ಇನ್ನು 1/1/24ರಿಂದ ವೇತನ ಹೆಚ್ಚಳದ ಬಗ್ಗೆ ಸೆಷನ್ ಆದ್ಮೇಲೆ ಮಾತಾಡೋಣ ಅಂದ್ರು. ನಾವು ಅದಕ್ಕೆ ತಯಾರಿಲ್ಲ. ಆದ್ದರಿಂದ ನಮ್ಮ ಡಿಮಾಂಡ್ ಅವರು ಪೂರೈಕೆ ಮಾಡದೇ ಇರೋದ್ರಿಂದ ಮಾತುಕತೆ ವಿಫಲವಾಯಿತು. ನಾಳೆಯಿಂದ ಸ್ಟ್ರೈಕ್ ಇರುತ್ತೆ. ಹಾಗಾದ್ರೆ ರಸ್ತೆಗಳಿಗೆ ಬಸ್ಗಳು ಇಳಿಯತ್ತಾ ಇಳಿಯಲ್ವ ಅನ್ನುವಂಥದ್ದು? ಬಸ್ ಬರೋದಿಲ್ಲ, ನಮ್ಮ ಬಸ್ ಬರೋದು. ಖಾಸಗಿ ಬಸ್ಗಳನ್ನ ಸಹಕಾರ ತಗೊಳ್ತಾ ಇದೆ ಸರ್ಕಾರ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಿದ್ವಿ. ಏನಾಗ್ಬೋದು ಅನ್ನುವಂಥದ್ದು? ನಾವು ಅದನ್ನೇ ಸ್ಟಾಪ್ ಮಾಡಕ್ ಹೋಗಲ್ಲ. ಖಾಸಗಿ ಬಸ್ ನಡೆಸಿ ಏನ್ ಪುಕ್ಸಟ್ಟೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ಅವರು, ಏನಿಲ್ಲ. ಅದರಿಂದ ಖಾಸಗಿಯವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಬಸ್ಗಳು ರಸ್ತೆಗಳಿಲ್ಲ. ರಾಜಿ ಸಂಧಾನ ವಿಫಲ ಆದಂತಹ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ ಕೂಡ ಏನೋ ತಡೆಯಾಜ್ಞೆ ತಂದಿದೆ. ನಾಳೆ ಮುಷ್ಕರ ಮಾಡಬಾರ್ದು ಅಂತ ಹೇಳಿದೆ. ಆ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ ನಿಮಗೆ? ನಮಗಿಲ್ಲ, ನಾವು ಇಷ್ಟೊತ್ತು ಇಲ್ಲೇ ಇದ್ವಿ. ಆಫೀಸ್ ಹೋದ್ಮೇಲೆ ನೋಡ್ತೇವೆ. ಸೂಕ್ತವಾಗಿ ಲೀಗಲ್ ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ನಿರ್ಧಾರ ಮಾಡ್ತೇವೆ. ಮುಖ್ಯಮಂತ್ರಿಗಳು ಹೇಳಿದ್ರ ಮುಷ್ಕರ ಮಾಡೋದು ಬೇಡ, ಹಿಂಪಡಿರ ಅಂತ ಏನಾದ್ರು ತಾಕೀತು ಮಾಡಿದ್ರು? ಅಪೀಲ್ ಮಾಡಿದ್ರು. ಬಟ್ ಏನು ರಿಸಲ್ಟ್ ಇಲ್ಲದೆ ಏನ್ ಹೆಂಗ್ ವಿಚಾರ ಮಾಡೋದು? ಎಷ್ಟು ಹಿಂದೆ ಡಿಸೆಂಬರ್ 31 ನಡೆಯೋದ್ರೆ ವಿಚಾರ ಮಾಡಿದ್ವಿ. ಇದೇನು ಆಟನ ಇದು? ನಾವು 22 ವರ್ಷ ನೋಟಿಸ್ ಕೊಟ್ಟಿದ್ವಿ. ಅಷ್ಟರೊಳಗೆ ಕರೆದು ಮಾತಾಡ್ಬೋದಾಯ್ತು ಅವರು. ಅದರಿಂದ ಮುಖ್ಯಮಂತ್ರಿಗಳ ಮನವಿ ನಾವು ಪುರಸ್ಕಾರ ಮಾಡೋಕ್ಕಾಗಲ್ಲ. ಓಕೆ, 3-4 ವರ್ಷಗಳಿಂದ ಹೇಳಿದಂತಹ ಸಿದ್ದರಾಮಯ್ಯ ಅವರು ಹೇಳಿಕೆಗಳು ಒಂದಷ್ಟು ವೈರಲ್ ಆಗ್ತಿತ್ತು, ವಿಡಿಯೋಗಳು ನೀವು ಕೂಡ ಬಿಡುಗಡೆ ಮಾಡಿದ್ರಿ. ಅದನ್ನ ಮುಂದಿಟ್ಟು ಏನಾದ್ರು ಪ್ರಶ್ನೆ ಮಾಡಿದ್ರಾ ಸಿದ್ದರಾಮಯ್ಯ ಅವರಿಗೆ ಏನು ಅಂತ? ಎಲ್ಲ ಹೇಳಿದ್ವಿ, ಹೇಳೋ ಭಾಷೆ ಎಲ್ಲ ಹೇಳಿದ್ವಿ. ಆದ್ರೂ ಕೂಡ ನಮ್ಮ ಡಿಮಾಂಡ್ ಪೂರೈಕೆ ಮಾಡೋದಕ್ಕೆ ಅವರು ಪಾಸಿಟಿವ್ ಆಗಿ ಸ್ಟೆಪ್ಸ್ ತಗೊಂಡಿಲ್ಲ. ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ನಾಳೆ ಮುಷ್ಕರ ಮಾಡ್ತಿದ್ರಿ. ಮತ್ತೆ ಯಾವಾಗ ರಾಜಿ ಸಂಧಾನ ಸಭೆಗೆ ಏನಾದ್ರು ಕರೀತಾರಾ ಅಥವಾ ಏನಾದ್ರು ದಿನಾಂಕ ನಿಗದಿ ಆಗಿದೆಯಾ ಹೇಗೆ ಅಂತ? ಇಲ್ಲ, ಮತ್ತೆ ಫರ್ದರ್ ಏನೋ ನಿಗದಿ ಮಾಡಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ನಾಳೆಯಿಂದ ಸ್ಟ್ರೈಕ್ ಇರುತ್ತೆ. ಓಕೆ, ಅನಂತ ಸುಬ್ರವ್ ಅವರ ನಡೆ ಮುಂದಿನ ದಿನಗಳಲ್ಲಿ ಏನು ಅನ್ನುವಂಥದ್ದು? ಸ್ಟ್ರೈಕ್ ಇರುತ್ತೆ. ವರ್ಕರ್ಸ್ ಯಾರು ಬಸ್ ತಗೊಂಡು ಬರೋದಿಲ್ಲ. ಮಾತುಕತೆ ಮಾಡಕ್ಕೆ ಇನ್ನೂ ಅವಕಾಶ ಇದೆ ಸರ್ಕಾರಕ್ಕೆ. ಮಾತುಕತೆ ಕರೆದು ನಾವು ಕಡಿತ ಬರ್ತೀವಿ. ಮತ್ತೇನಾದ್ರೂ ಸರ್ಕಾರಕ್ಕೆ ಡೆಡ್ ಲೈನ್ ಕೊಡ್ತಾ ಇದ್ದೀರಾ? ದಿನಕ್ಕೆ ನಿಗದಿ ಮಾಡ್ತಿದ್ದೀರಾ? ಡೆಡ್ ಲೈನ್ ನಾಳೆ ಸ್ಟ್ರೈಕ್ ಶುರು ಆಗುತ್ತೆ. ಸ್ಟ್ರೈಕ್ ಶುರು ಆದ್ಮೇಲೆ ಮುಗಿಸ್ಕತ್ತೆ. ಏನ್ ಹೇಳ್ತೀರಾ ಫೈನಲ್ ಆಗಿ? ಸಾರಿಗೆ ನೌಕರರಿಗೆ ನಾಳೆ ಮುಷ್ಕರ ಇದೆ, ನೀವೇನ್ ಅವರಿಗೆ ಹೇಳ್ತೀರಾ? ನಾವು ಸಾರಿಗೆ ನೌಕರಿಗೆ ಹೇಳೋದು, ಯಾರು ಬರಬೇಡಿ ಡಿಪೋಗಳಿಗೆ. ಒಂದು, ಯಾವುದೇ ಬೆದರಿಕೆಗೂ ಮಣಿಬೇಡಿ. ಇನ್ನು ಸಾರ್ವಜನಿಕರಿಗೆ ಹೇಳೋದು, ನಿಮ್ಗೆ ತೊಂದರೆ ಆಗುತ್ತೆ, ಕ್ಷಮೆ ಬೇಡ್ತೀವಿ, ನಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡಿ ನೀವು ಅಂತ. ಎಸ್ ಸರ್, ಧನ್ಯವಾದ. ಇದಿಷ್ಟು ಅನಂತ ಸುಬ್ರವ್ ಅವರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ನಾಳೆ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ, ಸಾರ್ವಜನಿಕರು ನಮಗೆ ಸಹಕಾರವನ್ನ ನೀಡಿ ಅನ್ನುವಂತಹ ಮಾತನ್ನ ಹೇಳುವಂತದ್ದು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ನಡೆದಂತಹ ರಾಜಿ ಸಂಧಾನ ಸಭೆ ವಿಫಲ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಇಡೀ ರಾಜ್ಯದಲ್ಲಿ ಸಾರಿಗೆ ಬಸ್ಸಿನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಇರಲ್ಲ, ಅಂದ್ರೆ ರಸ್ತೆಗೆ ಇಳಿಯಲ್ಲ ಬಸ್ಸುಗಳು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ವಿಧಾನಸೌಧ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.